ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ವೆಲ್. ಸೊ ನನ್ನ ಫಸ್ಟ್ ವೀಡಿಯೋ ಮೈಸೂರು ಬ್ಲಾಗ್ ಬಗ್ಗೆ ಹಾಕಿದ್ದೆ. ಸೊ ಮೈಸೂರು ದಸರಾ 2025 ಬಗ್ಗೆ. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಸ್ನೇಹಿತರೆ, ತುಂಬ ಖುಷಿ ಆಯಿತು. ಸೊ ಇದೇ ಥರ ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತು ಒಂದು ಹೊಸ ಕಂಟೆಂಟ್ ಮಾಡೋಣ. ಆ್ಯಕ್ಚುಲಿ ಏನು ಗೊತ್ತಾ ಸ್ನೇಹಿತರೆ, ಸೊ ಇವತ್ತು ಶ್ರೀರಂಗಪಟ್ಟಣ ದಸರಾ ನಡೀತೈತೆ. ಸೊ ಈ ದಸರಾ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಸೊ ಯಾಕಂದರೆ ನಾರ್ಮಲಾಗಿ ಎಲ್ಲರೂ ಮೈಸೂರು ದಸರಾ ಬಗ್ಗೆ ಕೇಳಿರ್ತೀರ, ಬಟ್ ಅದೇ ಥರನೇ ನಮ್ಮ ಶ್ರೀರಂಗಪಟ್ಟಣದಲ್ಲೂ ಕೂಡ ದಸರಾ ನಡೆಯುತ್ತೆ ಸ್ನೇಹಿತರೆ. ಸೊ ಅದನ್ನು ನಿಮಗೆಲ್ಲ ತೋರಿಸ್ಬೇಕು. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೊರಟಿದ್ದೀನಿ. ಸೊ ಬನ್ನಿ, ಹೇಗೆ ನಡೆಯುತ್ತೆ ಶ್ರೀರಂಗಪಟ್ಟಣ ದಸರಾ ಆಗಿರ್ಬೋದು, ಮೈಸೂರು ದಸರಾ ಆಗಿರ್ಬೋದು, ಸೊ ಎರಡಕ್ಕೂ ವ್ಯತ್ಯಾಸ ಏನು, ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಯಾರು ಅಂಬಾರಿ ಹೊರೋದು ಮತ್ತು ಯಾವ ಆನೆ ಹೊರುತ್ತೆ ಪ್ರತಿ ವರ್ಷ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ಈ ವಿಡಿಯೋದಲ್ಲಿ ಜಾಯ್ನ್ ಆಗಿ ನೀವು ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಕಮಾನ್ ಲೆಟ್ಸ್ ಗೋ. ಆ್ಯಸ್ ಯೂಶುವಲ್ ಸೋಲೋ ಹೊರಟಿದ್ದೀನಿ ಸ್ನೇಹಿತರೆ. ಸೊ ಬೈಕಲ್ಲಿ ಹೋಗ್ತಾಯಿಲ್ಲ, ಈ ಸತಿ ಕೂಡ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಸೊ ಗೊತ್ತಲ್ವಾ, ಬಜೆಟ್ ಫ್ರೆಂಡ್ಲಿಯಾಗಿ ನೋಡ್ಕೊಂಬರ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ. ತೀರಾ ಹೈ ಲೆವೆಲ್ಗೂ ಹೋಗ್ಬಾರ್ದು, ತೀರಾ ಲೋ ಲೆವೆಲ್ಗೂ ಹೋಗ್ಬಾರ್ದು. ಸೊ ಇರೋದ್ರಲ್ಲೇ ನೆಮ್ಮದಿಯಾಗಿರಬೇಕು ಅಂತ ನನ್ನ ಭಾವನೆ ಅಷ್ಟೇ. ಹೇಳಿದಾರಲ್ಲ, ಈಗ ಕನ್ನಡದಲ್ಲಿ ಒಂದು ಸಾಂಗ್ ಬಂದೈತಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು, ಹಂಗೆ. ಸೊ ಬನ್ನಿ ಇವತ್ತು ನೋಡ್ಕೊಂಬರೋಣ ಶ್ರೀರಂಗಪಟ್ಟಣ ದಸರಾ ಹೇಗಿರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಸ್ನೇಹಿತರೆ ಮಾತ್ರ. ಸೊ ಬನ್ನಿ ಹೋಗೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಮಹೇಂದ್ರನ ಕರ್ಕೊಂಡು ಬಂದಿದ್ದಾರೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೊ ನಮ್ಮ ಮಹೇಂದ್ರನೇ ತಾಯಿ ಚಾಮುಂಡೇಶ್ವರಿನ ಬರೋದು. ಮಹೇಂದ್ರನ ಜೊತೆ ಸಪೋರ್ಟಿವ್ ಆಗಿ ಲಕ್ಷ್ಮಿ ಮತ್ತು ಕಾವೇರಿನೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಸೊ ಅಲ್ಲಿಂದ ಡೈರೆಕ್ಟ್ ಬನ್ನಿ ಮಂಟಪ ಅಂತ ಕರ್ಕೊಂಡು ಬಂದ್ಬಿಟ್ಟು, ಈಗ ನೋಡ್ಬೋದು ನೀವು ಇಲ್ಲಿ ಅಂಬಾರಿ ಹೊರಕ್ಕೆ ಏನೇನು ಸಿದ್ಧತೆಗಳು ಮಾಡ್ಕೊಬೇಕು, ಸೊ ಅದನ್ನೆಲ್ಲ ಸಿದ್ಧತೆ ಮಹೇಂದ್ರನಿಗೆ ಮಾಡ್ತಾ ಇದ್ದಾರೆ ನೋಡಿ. ಸೊ ಇನ್ನೇನು ಸ್ಟಾರ್ಟ್ ಆಗ್ತಾಯಿದೆ. ಸೊ ಬನ್ನಿ ಹೇಗಿದೆ ನೋಡೋಣ.
ಮಾನಾಳ ಹಬ್ಬ ಮೈಸೂರು ದಸರೆಯ ಮಾದರಿಯಲ್ಲಿ ಶ್ರೀರಂಗಪಟ್ಟಣ ದಸರಾ ಐತಿಹಾಸಿಕ ಪುರಾಣ ಪ್ರಸಿದ್ಧ ದಸರಾ. ರಂಗನಾಥನ ಸನ್ನಿಧಿ ಒಂದು ಕಡೆ ಆದ್ರೆ ನಿಮಿಷಾಂಬೆಯ ಸನ್ನಿಧಿ ಒಂದು ಕಡೆ. ಆ ತಾಯಿಯೂ ಕಾಪಾಡ್ತಾರೆ. ರಂಗನಾಥನು ನಮ್ಮನ್ನೆಲ್ಲರ ಚೆನ್ನಾಗಿದ್ರು ಸಿಬ್ಬಂದಿಗೆ ತಮ್ಮೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಅಂತ ಹೇಳ್ಬಂದಿದೆ. ಚಪ್ಪಾಳೆ ಮಾತ್ರವೇ ಅವರ ಮನಸ್ಸಿನಲ್ಲಿ ನೆಮ್ಮದಿಯನ್ನು ಕೊಡಲಿಕ್ಕೆ ಸಾಧ್ಯ. ನೋಡಿ, ಅಶ್ವಾರೋಹಿಗಳು ನಮ್ಮ ಪೊಲೀಸ್ ಸರಿಸಬೇಡ, ದಯವಿಟ್ಟು ಹುಷಾರಾಗಿ ಸೈಡು. ನಾವೆಲ್ಲರೂ ಕಾತರದಿಂದ ಮತ್ತೊಮ್ಮೆ ನೋಡ್ಲಿಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ರು. ಮಹೇಂದ್ರ 650 ಕೆಜಿ ತೂಕದ ಆನೆ ಆ ಒಂದು ಭಾರವನ್ನು ಹೊಂದ್ಕೊಂಡು ಬರ್ತಾ ಇದ್ದಾರೆ. ಆನೆಯ ಮೇಲೆ ಅಂಬಾರಿಯ ಒಳಗಡೆ ಚಾಮುಂಡೇಶ್ವರಿಯ ವಿಗ್ರಹ, ಕುಂಭಕೋಣಂನಿಂದ ವಿಶೇಷವಾಗಿ ಬಂದಂತಹ ಈ ಒಂದು 250 ಕೆಜಿ ತೂಕದ ಪಂಚಲೋಹದ ವಿಗ್ರಹ ತಾಯಿ ಚಾಮುಂಡೇಶ್ವರಿಯು ಸಿಂಹವಾಹಿನಿಯಾಗಿ ಕರುಣಿಸುತ್ತಿರುವಂತಹ ಅಲಂಕೃತಗೊಂಡಂತಹ ನಮ್ಮ ಸಂದೇಶ ಕಲಾವಿದರ ಕೈಚಳಗೆಯಲ್ಲಿ ಎದ್ದು ಕಾಣಿಸ್ತಾ ಇದೆ. ನಮ್ಮ ಎಲ್ಲ ಆರಕ್ಷಕ ಸಿಬ್ಬಂದಿಯ ಜೊತೆಗೆ ಸಾಕ್ತಾ ಇದ್ದಾನೆ. ಮಹೇಂದ್ರ ಗಜ ಗಾಂಭೀರ್ಯದಿಂದ ಸಾಕ್ತಾ ಇರುವಂತಹ ಈ ಒಂದು ಕ್ಷಣಗಳನ್ನು ಕಟ್ಟಿಸಿಕೊಳ್ತಾ ಇದ್ದೇವೆ. ಬಹುಶಃ ನಮಗೆ ಮೈಸೂರಿನ ಮಾದರಿಯಲ್ಲೇ, ಅರಮನೆಯ ಮಾದರಿಯಲ್ಲೇ ಆ ಒಂದು ಅಂಬಾರಿ ಕೂಡ ಕಾಣಿಸ್ತಾ ಇದೆ. ಇದು ಮರದ ಅಂಬಾರಿ, 400 ಕೆಜಿ ತೂಕದ ಮರದ ಅಂಬಾರಿ. ಅದರ ಜೊತೆಗೆ ತಾಯಿ ಚಾಮುಂಡಿಯ ವಿಗ್ರಹ 250 ಕೆಜಿ ತೂಕ. ಅದರ ಜೊತೆಗೆ ಒಂದು 20 ಕೆಜಿ ಹೂವಿನ ಭಾರವನ್ನು ಕೂಡ ಹೊಂದಿದ್ದಾರೆ ಎಂದು ತಪ್ಪಲಿಕ್ಕಿಲ್ಲ. ಬಹಳ ವಿಜೃಂಭಣೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಸಾಕ್ತಾ ಇದ್ದಾನೆ. ಅವರ ಅದರವಾದ ಮಾನವದ ಕ್ರೀಡೆಯನ್ನು ಅಲ್ಲಾಡಿಸ್ತಾ ಸಾಕ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಮಹೇಂದ್ರ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ತಾಯಿ ಚಾಮುಂಡೇಶ್ವರಿಯ ಹೊತ್ತಿರೋದು ಅವರಿಗೆ ಸಪ್ತಮ ಸೌಭಾಗ್ಯ. ಜೊತೆಗೆ ಮಾವುತರಿಗೂ ನಾವೆಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ. ಸೊ ಶ್ರೀರಂಗಪಟ್ಟಣ ದಸರಾ ಹೇಗೆ ನಡೀತೈತಂತ ಫುಲ್ಲು ಜನವೋ ಜನ ಮಾತ್ರ ಮಸ್ತ್ ಇದೆ. ನಾನಂತೂ ಫುಲ್ಲು ಎಂಜಾಯ್ ಮಾಡಿದೆ. ಸೊ ನಿಮಗೂ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಸಾಧ್ಯ ಆದರೆ ನೀವು ಕೂಡ ಬಂದು ಅಟೆಂಡ್ ಮಾಡಿ ಶ್ರೀರಂಗಪಟ್ಟಣ ದಸರಾನ. ನೋಡ್ಬೋದು ಸನ್ಸೆಟ್ ಆಗ್ತೈತೆ. ಹಿಂದೆ ನಮ್ಮ ಮಹೇಂದ್ರ ಅವರು ಹೆಜ್ಜೆ ಹಾಕ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಅವ್ರ ಮುಂದೆ ಜನ ನೋಡಿ ಎಷ್ಟು ಜನ ಇದ್ದಾರೆ. ಸೊ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲೇ. ಇನ್ನು ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ಬರ್ತಾ ಇರ್ತೀನಿ. ನೆಕ್ಸ್ಟು ಸ್ನೇಹಿತರೆ ಮೈಸೂರು ದಸರಾದಲ್ಲಿ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.